ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಬಟ್ ನನ್ನ ವಾಯ್ಸ್ ಅಂತೂ ಇನ್ನೂ ಸರಿ ಹೋಗೇ ಇಲ್ಲ. ಆಲ್ಮೋಸ್ಟ್ 20 ಡೇಸ್ ಆಗಕ್ಕೆ ಬಂತು. ಇನ್ನು ಯಾವಾಗ ಸರಿ ಹೋಗುತ್ತೋ ಅದು ಸತ ಗೊತ್ತಿಲ್ಲ. ಸೊ ತುಂಬ ದಿವಸ ಆದಮೇಲೆ ವ್ಲಾಗ್ಸ್ನ ಹಾಕ್ತಾಯಿದ್ದೀನಿ. ಯಾಕೆಂದರೆ ಜಾಸ್ತಿ ಮಾತಾಡಿದರೆ ಸ್ಟ್ರೈನ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮತ್ತೆ ಸಾಂಬಾರು ಮಾಡಿದರು ಆ್ಯಂಡ್ ರಾತ್ರಿ ಸ್ವಲ್ಪ ಅನ್ನ ಉಳಿದಿತ್ತು ಅಂತ ಅಂದ್ಬಿಟ್ಟು ಅದಕ್ಕೂ ಸತ ಒಗ್ಗರಣೆ ಕೊಟ್ಟಿದ್ದರು. ನನಗಂತೂ ತುಂಬಾ ಇಷ್ಟ ಒಗ್ಗರಣೆ ಚಿತ್ರಾನ್ನ ರಾತ್ರಿ ಉಳಿದಿರೋದ್ರಲ್ಲಿ ಮಾಡಿದರೆ. ಸೊ ತಿಂಡಿಗಿಂತ ಅದೇ ಜಾಸ್ತಿ ತಿಂತೀನಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ದೋಸೆ ಇಟ್ಟಿತ್ತು. ಸೊ ಅದಕ್ಕೇ ಎಲ್ಲ ಥರದ ತರಕಾರಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿನೂ ಸತ ತುರಿದು ಹಾಕೋಣ ಅಂತ. ನನ್ನ ಮಕ್ಕಳು ತರಕಾರಿ ಎಲ್ಲ ತಿನ್ನೋಕ್ಕೆ ಬೇಜಾರು ಮಾಡ್ಕೊತಾರೆ. ಅದಕ್ಕೆ ನಾನು ಯೂಶ್ವಲಿ ದೋಸೆಗೆ, ರೊಟ್ಟಿಗೆ, ಚಪಾತಿಗೆ ಈ ಥರ ಮಾಡಿದರೆ ಸುಮ್ಮನೆ ತಿಂತಾರೆ. ಅಷ್ಟೇ ಸ್ವಲ್ಪ ಕಡಿಮೆ ತಗೊಂಡೋಗ್ಬೇಕು ಅಕ್ಕಿ ನಾವು ದೋಸೆಗೆ ಅದೇ ನೋಡ್ತಾರೆ ಒಣಗಿರೋವೆ. ಒಣಗಿದೆಯಾ? ನಾಳೆ ಕೇಳೋಣ, ಅಥವಾ ಇನ್ನೊಂದ್ಸತಿ ಹಾಕ್ಬೇಕೇನೋ. ಒಣಗಿದೆ ನಾನು ಆಂಟಿ ಬರ್ತಾರಲ್ಲ ಅವಾಗಲೂ ಅಷ್ಟೇ ಹಿಂಗೆ ತರಕಾರಿ ಹಾಕ್ಬಿಡ್ತೀನಿ ರೊಟ್ಟಿಗಳು. ತುರ್ದಿಟ್ಬಿಟ್ಟಿರ್ತೀನಲ್ಲ, ಅದು ಹಾಕೊಂಡ್ರೆ ಇವು ತಿಂತವೆ ಮಕ್ಳು, ಇಲ್ಲಾಂದ್ರೆ ತಿನ್ನೋದೇ ಇಲ್ಲ ಅವು. ಇವ್ರ ಕೈ ಅಂತಾರಲ್ಲ, ನಮ್ಮ ಅತ್ತೆ ಕಾಯಿ ತುರಿತಾ ಇದ್ರು ಆ್ಯಂಡ್ ನಾನು ನನ್ನ ಹಸ್ಬೆಂಡ್ಗೆ ದೋಸೆನ ಹಾಕ್ಕೊಡ್ತಾಯಿದ್ದೆ. ನಾನು ನಮ್ಮ ಅತ್ತೆ ಮಾತಾಡ್ತಾಯಿದ್ದೆ ಜಾಸ್ತಿ. ಮಕ್ಳ ಬಗ್ಗೆನೇ ನಾವು ಮಾತಾಡ್ತಾ ಇರ್ತೀವಿ. ಯಾವಾಗಲೂ ಅವ್ರಿಗೆ ಹೇಳ್ತಾನೆ ಇರ್ತೀನಿ, ಮಕ್ಕಳು ತರಕಾರಿ ತಿನ್ನಲ್ಲ, ಹಣ್ಣು ತಿನ್ನಲ್ಲ, ಅದಕ್ಕೆ ಈ ಥರ ಮಾಡ್ತೀನಿ, ಆ ಥರ ಮಾಡ್ತೀನಿ ಅಂತ. ಅದಕ್ಕೆ ಅವರು ಸತ ಒಳ್ಳೆಯದು, ಈ ಥರನೇ ಮಾಡು ಅಂತ ಹೇಳ್ತಾ ಇರ್ತಾರೆ. ಸೊ ಮಕ್ಕಳು ಹಣ್ಣಂತೂ ತಿನ್ನೋದೇ ಇಲ್ಲ ಮನೇಲಿ. ನನಗೆ ಅವ್ರಿಗಿಬ್ರಿಗೂ ಹಣ್ಣು ತರಕಾರಿ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಬಾಕ್ಸಿಗೆ ಹಾಕ್ಕೊಟ್ಬಿಡ್ತೀನಿ ಎಲ್ಲ ಥರದ ಹಣ್ಣನ್ನು ಡೈಲಿ. ಸೊ ದಟ್ ಟೀಚರ್ಸ್ ಬೈಕಾದ್ರೂ ಬಾಕ್ಸ್ನ ಖಾಲಿ ಮಾಡ್ತಾರೆ ಅಂತ. ಮನೆಯಲ್ಲಂತೂ ತಿನ್ನೋದೇ ಇಲ್ಲ. ಅದಕ್ಕೆ ನಾನು ಬಾಕ್ಸ್ಗೆ ಹಾಕ್ಕೊಟ್ಬಿಡ್ತೀನಿ. ಮನೆಗೆ ಬಂದ ಮೇಲೆ ಬೆಳಗ್ಗೆ ತಿಂಡಿ ಮಾಡಿರ್ತೀನಲ್ಲ ಅದನ್ನು ಅವ್ರಿಗೆ ತಿನ್ನಿಸ್ತೀನಿ. ಸೊ ಸ್ಟ್ರಾಬೆರಿ ತಂದಿದ್ದೆ. ಸೊ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಬಂದ ತಕ್ಷಣ ಕೊಡೋಣ ಅಂತ. ಆ್ಯಂಡ್ ನಮ್ಮ ಅತ್ತೆ ಸತ ಊರಿಗೆ ಹೊರಟರು. ಇನ್ನೇನು ಯುಗಾದಿ ಹಬ್ಬ ಎಲ್ಲ ಬರುತ್ತೆ, ಸೊ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಅವರು ಸತ ಹೊರಟರು. ಮಕ್ಕಳು ಸ್ಕೂಲಿಗೆ ಹೋಗಿದ್ರು. ಮಕ್ಕಳಿದ್ರೆ ಅಳೋರು, ಅಜ್ಜಿ ಹೋಗಬೇಡ ಅಂತ ಹೇಳ್ತಾರೆ ಅಂತ ಅವರು ಮುಂಚೆನೇ ಟ್ರೈನಿಗೆ ಹೋಗಿದ್ದರು. ಆಮೇಲೆ ನನ್ನ ವ್ಲಾಗ್ನೇ ಕಂಟಿನ್ಯೂ ಮಾಡೋಕ್ಕೆ ಆಗಲೇ ಇಲ್ಲ. ಸೊ ಅದ್ರದ್ದು ನೆಕ್ಸ್ಟ್ ಡೇ ಸೊ ಎಲ್ಲ ತಿಂಡಿ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ಇನ್ನು ಯುಗಾದಿ ಹಬ್ಬಕ್ಕೆ ನಾನು ಸತ ಕ್ಲೀನಿಂಗ್ ಎಲ್ಲ ಮಾಡಬೇಕು. ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕು. ಯಾವಾಗಿಂದ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಆ್ಯಂಡ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅದು ಕೂಡ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಮಕ್ಕಳು ಸ್ಕೂಲಿಗೆ ಹೋದಾಗ ಕ್ಲೀನ್ ಮಾಡಿಬಿಡೋಣ ಎಲ್ಲ ಸ್ವಲ್ಪ ಸ್ವಲ್ಪ ದಿನ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಸದ್ಯಕ್ಕೆ ತಿಂಡಿ ಆಗಿ ಪಾತ್ರೆ ಎಲ್ಲ ತೊಳೆದ ಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸೊ ನನ್ನ ಡೈಲಿ ರೊಟೀನ್ ಇದಾಗಿರುತ್ತೆ. ಸೊ ಸ್ನಾನ ಇದೆಲ್ಲ ಮುಗಿಸಿ ಆಮೇಲೆ ಸ್ನಾನ, ಪೂಜೆ ಎಲ್ಲ ಮಾಡೋದು. ಸೊ ಫ್ರೆಂಡ್ಸ್, ಇವಾಗಂತೂ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಆಚೆ ಕಡೆ ಫುಲ್ ಬಿಸಿಲು. 12 o'clock ಮೇಲಂತೂ ಬರೋಕ್ಕೆ ಆಗಲ್ಲ. ಟಿಲ್ 5 o'clock ತನಕ ಅಷ್ಟು ಬಿಸಿಲಿರುತ್ತೆ, ಸೆಕೆ ಆಗ್ತಾ ಇರುತ್ತೆ. ಮನೇಲಿ ಫ್ಯಾನ್ ಓಡ್ತಾನೇ ಇರುತ್ತೆ ನಮ್ಮ ಮನೇಲಂತೂ. ಆ್ಯಂಡ್ ವಾಟರ್ ಇರೋ ಕಂಟೆಂಟ್ ಫ್ರೂಟ್ಸು ಎಲ್ಲ ತಿನ್ನಬೇಕು. ವಾಟರ್ ಮೆಲನ್ನು, ಕರ್ಬೂಜ ಹಣ್ಣು, ಎಳ್ನೀರು. ಸೊ ಮನೆ ಹತ್ರನೇ ಶುಗರ್ ಕೇನ್ ಜ್ಯೂಸ್ ಗಾಡಿ ಬಂದಿತ್ತು. ಸೊ ಮಕ್ಕಳಿಗೆ ಕುಡಿಸ್ತಾ ಇದ್ದೆ. ಸೊ ಅವ್ರಿಗೂ ತುಂಬಾ ಇಷ್ಟ ಶುಗರ್ ಕೇನ್ ಜ್ಯೂಸ್ ಅಂತೂ.
ಸಿನಿ ಮಾಡ್ಬೇಡ, ಶೇಕ್ ಮಾಡಬಾರ್ದು, ಬಿಟ್ಬಿಡ ನೀನು. ಕುತ್ಕೊಂತೀನಿ. ಸೊ ನನಗೊಂದು ಫಂಕ್ಷನ್ ಇತ್ತು, ಹಳದಿ ಫಂಕ್ಷನ್ನು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಆ ಮೆಹಂದಿ ಫಂಕ್ಷನ್ ಒಂದು ಸತ ಸ್ಟಾರ್ಟ್ ಮಾಡಿದರು. ಸೊ ನಾನು ಎರಡೂ ಕೈಗೂ ಮೆಹಂದಿ ಹಾಕಿಸ್ಕೊಂಡು ಮನೆಗೆ ಹೋದೆ. ನನ್ನ ಮಕ್ಕಳು ಅದನ್ನು ನೋಡಿಬಿಟ್ಟು ನಮಗೂ ಹಾಕ್ಸು ಅಂತ ಹಠ ಮಾಡಿದರು. ಅದಕ್ಕೆ ಫ್ಯಾನ್ಸಿ ಸ್ಟೋರ್ಸ್ ಹತ್ರ ಮೆಹಂದಿ ಹಾಕೋರು ಇರ್ತಾರಲ್ಲ, ಅವ್ರ ಹತ್ರ ಕರ್ಕೊಂಡು ಹೋಗಿ ಮೆಹಂದಿನ ಹಾಕಿಸ್ದೆ. ಸೊ ಒಂದು ಕೈಗೆ 75 ರುಪೀಸು ಅಂತ ಹೇಳಿದರು. ಸೊ ಇಬ್ರಿಗೂ 150 ಕೊಟ್ಟು ಮೆಹಂದಿನ ಹಾಕಿಸ್ದೆ. ಅವ್ರಿಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ರು. ಆ್ಯಂಡ್ ಈ ಫಂಕ್ಷನ್ ಬಂದುಬಿಟ್ಟು ನಮ್ಮ ಕಮ್ಯುನಿಟಿಯಲ್ಲಿ ಪ್ರತಿ ವರ್ಷ ಮಹಿಳಾ ದಿನಾಚರಣೆ ಪ್ರಯುಕ್ತ ಸೊ ಎಲ್ಲ ಲೇಡೀಸೂ ಕಲ್ಚರಲ್ ಪ್ರೋಗ್ರಾಮ್ಸು ಮತ್ತು ಸ್ಪೋರ್ಟ್ಸು ಎಲ್ಲ ಇಟ್ಟಿರ್ತಾರೆ, ಎಲ್ಲ ಏಜ್ ಕ್ಯಾಟಗರಿಗೂ. ಮತ್ತು ಫೈರ್ಲೆಸ್ ಕುಕ್ಕಿಂಗು ಆ ಕಾಂಪಿಟೇಷನ್ಸು ಕೂಡ ಇರುತ್ತೆ. ಸೊ ಎಲ್ಲರೂ ತುಂಬ ಇಷ್ಟಪಟ್ಟು ಪಾರ್ಟಿಸಿಪೇಟ್ ಎಲ್ಲ ಮಾಡ್ತಾರೆ. ಪ್ರೈಸಸ್ಸು ಸತ ಇರುತ್ತೆ. ಆ್ಯಂಡ್ ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಪರ್ಫಾಮೆನ್ಸ್ ಮಾಡಿದ್ವಿ. ತುಂಬ ಜನ ಹೆಣ್ಮಕ್ಳು ಡ್ರಾಮಾ ಮಾಡಿದರು, ಹಾಡು ಹೇಳಿದರು, ಸೋಲೋ ಪರ್ಫಾಮೆನ್ಸು ಕೂಡ ಇತ್ತು. ಸೊ ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಸೊ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸೊ ನಾವು ಹೆಣ್ಣಾಗಿರೋದೇ ಒಂದು ಹೆಮ್ಮೆ, ಖುಷಿ ವಿಚಾರ. ಆ್ಯಂಡ್ ನನಗೂ ಸತ ಇಬ್ಬರು ಹೆಣ್ಮಕ್ಳು, ಅದು ಇನ್ನೂ ಖುಷಿ. ಹೇಳ್ತಾರಲ್ವ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಸೊ ನಾವು ಹೆಣ್ಮಕ್ಳು ಎಲ್ಲೂ ಕಮ್ಮಿನೇ ಇಲ್ಲ, ಎಲ್ಲ ಫೀಲ್ಡಲ್ಲೂ ನಾವು ಇದ್ದೀವಿ. ಅದೊಂದು ಹೆಮ್ಮೆ ವಿಚಾರ. ಸೊ ಒಂದು ಖುಷಿ ಆಗುತ್ತೆ, ಮಹಿಳೆಯರು ಎಲ್ಲ ಫೀಲ್ಡಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ಕೊಳ್ಳೋಕ್ಕೆ. ಆ್ಯಂಡ್ ಈ ಪರ್ಫಾಮೆನ್ಸು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇದೊಂದು ಕನ್ನಡ ಸಾಂಗು, ಬಂಗಾರ ತೆನೆ ತೆನೆಯಲ್ಲಿ ಆ ಹಾಡಿಗೆ ನಾವು ಪರ್ಫಾಮ್ ಮಾಡಿದ್ದು. ಸೊ ಈ ಡ್ರೆಸ್ಸೆಲ್ಲ ನಾವು ರೆಂಟ್ ತೊಗೊಂಡಿದ್ದು. ಸೊ ನಾನು ಫಸ್ಟ್ ಟೈಮು ಈ ಥರ ಲಂಗ ದಾವಣಿ ಹಾಕ್ಕೊಂಡು, ಚವಲಿ ಎಲ್ಲ ಹಾಕ್ಕೊಂಡು, ಆರ್ನಮೆಂಟ್ಸ್ ಎಲ್ಲ ಹಾಕ್ಕೊಂಡು ಪರ್ಫಾಮ್ ಮಾಡಿದ್ದು. ಪ್ರತಿ ವರ್ಷ ಬೇರೆ ಬೇರೆ ರೀತಿಯಲ್ಲಿ ಪರ್ಫಾಮೆನ್ಸ್ ಮಾಡ್ತಾಯಿರ್ತೀನಿ. ನನಗೆ ಫಸ್ಟ್ ಆಫ್ ಆಲ್ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ನನ್ನ ಮಕ್ಳಿಗೂ ಡ್ಯಾನ್ಸ್ ಪರ್ಫಾಮೆನ್ಸ್ ಚಿಲ್ಡ್ರನ್ಸ್ ಡೇಯಲ್ಲಿ ಮಾಡಿಸ್ತಾ ಇರ್ತೀನಿ. ವುಮೆನ್ಸ್ ಡೇಯಲ್ಲಿಯೂ ಅಷ್ಟೇ ನಾನು ಒಂದು ಪ್ರೋಗ್ರಾಮ್ ಯಾವಾಗಲೂ ಕೊಡ್ತಾ ಇರ್ತೀನಿ. ಸೊ ತುಂಬಾ ಚೆನ್ನಾಗಿ ಬಂತು ಡ್ಯಾನ್ಸ್ ಪರ್ಫಾಮೆನ್ಸ್ ಅಂತ ಹೇಳಿದರು. ಸೊ ಆಲ್ಮೋಸ್ಟ್ 3 ಮಿನಿಟ್ಸ್ ಇತ್ತೇನೋ. ಸೊ ನಾನು ಸ್ವಲ್ಪ ಎಡಿಟ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಇದು ವುಮೆನ್ಸ್ ಡೇ ದಿನ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೋಟೆಲ್ಗೆ ಹೋಗ್ತಾಯಿದ್ವಿ. ಆ್ಯಂಡ್ ಈ ಹೋಟೆಲ್ ಬಂದುಬಿಟ್ಟು ಮಾರತಳ್ಳಿಯಲ್ಲಿ ಇರೋದು. ನಮ್ಮ ಮನೆಗೆ ತುಂಬಾ ದೂರ ಆಗುತ್ತೆ, ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟರ್ಸು. ಕ್ಯಾಬ್ ಮಾಡ್ಕೊಂಡು ಹೋಗಿದ್ವಿ. ತುಂಬಾ ಚೆನ್ನಾಗಿದೆ ಈ ಹೋಟೆಲ್ ಬಂದು. ಸೊ ನಾವು ಇನ್ಸ್ಟಾದಲ್ಲಿ ರೀಲ್ಸಲ್ಲಿ ನೋಡಿ ಹೋಗಿದ್ದು. ತುಂಬಾ ಖುಷಿಯಾಗಾಯಿತು ನೋಡಿದ ತಕ್ಷಣವೇ. ಸೊ ಫೋಟೋಸೆಲ್ಲ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಬಿಯನ್ಸ್ ಅಂತೂ ಸಖತ್ ಇಷ್ಟ ಆಯಿತು. ನಾನು ಫಸ್ಟ್ ಟೈಮು ಈ ಥರ ಹೋಟೆಲ್ನ ನೋಡಿದ್ದು. ಆ್ಯಂಡ್ ವಿ ಎಂಜಾಯ್ಡ್, ಸಖತ್ ಎಂಜಾಯ್ ಮಾಡಿದ್ವಿ. ಆಮೇಲೆ ಸಾಯಂಕಾಲ ಮತ್ತೆ ಇನ್ನೊಂದು ಸತಿ ಯಾವಾಗಲಾದ್ರು ಬರಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಯಾವಾಗ ಹೋಗ್ತೀವೋ ಮತ್ತೆ ಗೊತ್ತಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವು ಆಲ್ಮೋಸ್ಟ್ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತಾಡಿಕೊಂಡು, ಗೇಮ್ಸ್ ಎಲ್ಲ ಆಡಿಕೊಂಡು ಚೆನ್ನಾಗಿತ್ತು. ಸೊ ಈ ಥರ ನಮ್ಮ ವುಮೆನ್ಸ್ ಡೇ ನಮ್ಮ ಕಮ್ಯುನಿಟಿಯಲ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಆಯಿತು. ನೆಕ್ಸ್ಟ್ ವೀಕ್ ನಾನು ಫುಲ್ ಫ್ರೀ ಎಲ್ಲ ಮುಗಿದೋಗಿರ್ತೀನಿ.
ಪಿಜ್ಜಾ ಎಲ್ಲ ತೊಗೊಂಡಿದ್ವಿ. ನನ್ನ ಫ್ರೆಂಡ್ ಮಕ್ಕಳು ಬಂದಿದ್ದರು, ಸೊ ಅವರು ಪಿಜ್ಜಾ ಅಂತ ಹೇಳಿದರು. ಸೊ ನಾವು ಎಲ್ಲ ಟೇಸ್ಟ್ ಮಾಡಿದ್ವಿ, ಸ್ಟಾರ್ಟರ್ಸು, ಮೇನ್ ಕೋರ್ಸು. ಸೊ ಬಿಸಿಲಲ್ವ ಇವಾಗ, ಸೊ ಡೆಸರ್ಟ್ಸ್ ಎಲ್ಲ ತೊಗೊಂಡು ತಿಂದು. ಸೊ ವೀಕೆಂಡ್ಸ್ ಆಗಿರೋದ್ರಿಂದ ತುಂಬಾ ಜನ ಇದ್ದರು. ಎಲ್ಲರೂ ಫೋಟೋಸು ವೀಡಿಯೋಸು ತೊಗೊತಾ ಇದ್ರು. ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬಂತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.